ರಾಜ್ಯ ರಾಜಕಾರಣದಲ್ಲಿ ಒಂದು ಹಳೆ ಹೇಳಿಕೆ ಬಹಳ ಪ್ರಸ್ತಾಪಕ್ಕೆ ಬರ್ತಾ ಇದೆ. ನಾವು ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸಿದ ಹಾಗೆ ಪ್ರೀತಮ್ ಗೌಡ್ರು ದೇವೇಗೌಡರ ಬಗ್ಗೆ ಬೈದ್ರೆ ನೀವೆಲ್ಲ ಗಲಾಟೆ ಮಾಡ್ತೀರಾ. ಹಂಗಾದ್ರೆ ಈಗಿರೋ DCM ಹಿಂದೆ ದೇವೇಗೌಡರು ವಿಷ ಕುಡಿಯೋದೇ ಕಾಯ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೇನಂತೀರಾ ಅಂತ ಹೇಳ್ಕೊಂಡ್ಬಿಟ್ಟು BJP ಅವರೆಲ್ಲ ಅದನ್ನ ಬಹಳ ಪ್ರೊಟೆಸ್ಟ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇರೋದು, ಟೀಕೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ನಲ್ಲಿ ನಾವು ಕೂಡ ಪರಮೇಶ್ವರ್ ಅವರನ್ನ ಮಾತಿಗೆ ಸಿಕ್ಕಂತ ಸಂದರ್ಭದಲ್ಲಿ ನೇರವಾಗಿ ಕೇಳಿದ್ವಿ, ಏನ್ ಕತೆ ನಿಮ್ ಬಗ್ಗೆ ಹಿಂಗೆ ಕೇಳ್ತಾ ಇದಾರಲ್ಲ, ವಿಷ ಕುಡಿಯೋದಕ್ಕೆ ಕಾಯ್ತಾ ಇದೀನಿ ಅಂತ ನೀವು ಹಿಂದೆ ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್, ಇದಕ್ಕೆ ಈಗ ಮತ್ತೆ ಎಲ್ಲ ಈ ಸ್ಟೇಟ್ಮೆಂಟ್ ಎತ್ಕೊಂಡಿದಾರಲ್ಲ ಅಂತ ಕೇಳಿದ್ರೆ ಅವ್ರು ಕೊಟ್ಟಂತ ಉತ್ತರ ನೋ ಕಾಮೆಂಟ್ಸ್ ಅಂತ ಹೇಳಿ ಪರಮೇಶ್ವರ್ ಅವರು ತೆರಳಿದ್ರು. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ಉತ್ತರ ಕೊಡೋದಕ್ಕೆ ಮುಂದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲದೆ ಇರೋದನ್ನ ಯಾಕೆ ಮೈ ಮೇಲೆ ಮತ್ತೆ ಅಳ್ಕೊಂಡ್ಲಿ ಅನ್ನುವಂಥ ರೀತಿಯಲ್ಲಿ ಏನಾದರೂ ಪರಮೇಶ್ವರ್ ಅವರ ನಡವಳಿಕೆನೇನೋ ಗೊತ್ತಿಲ್ಲ. ವೈರಲ್ ಮಾಡ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ ವೈರಲ್ ಮಾಡ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ ವೈರಲ್ ಮಾಡ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಈಗ ಕಮೆಂಟ್ ಮಾಡಿ ಇಲ್ಲದೆ ಇರೋದನ್ನ ಮತ್ತೆ ಯಾಕೆ ಮೈ ಮೇಲೆ ಹೇಳ್ಕೊಂಡ್ಲಿ ಅಥವಾ ಸಮಜಾಯಿಸಿ ಕೊಡೋಕೆ ಹೋಗಿ ಇನ್ನೇನೋ ಆಗ್ಬಿಟ್ರೆ ಕಷ್ಟ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು ಕೂಡ ಬಹುಶಃ ಅದೊಂದು ಕಾರಣ ಇರ್ಬೋದು ಆ ರೀತಿಯಾಗಿ. ಬಟ್ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳಿಂದ ಸಹಜವಾಗಿ ಮತ್ತವ್ರು ಒಂದ್ ರೀತಿ ಮುಜುಗರಕ್ಕಿಂತೂ ಒಳಗಾಗಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ಕಾಣಿಸುತ್ತೆ. ಅವ್ರು ನೇರವಾಗಿ ನೋಡಿದಂತ ಸಂದರ್ಭದಲ್ಲಿ ಅದೇನಾದ್ರು ಹಾಗೆ ಅನುಭವಕ್ಕೆ ಬಂತ ಪ್ರಸನ್ನ? ಖಂಡಿತ ಮಲ್ತೇಶ್, ಸದ್ಯ ಈಗ ವೈರಲ್ ಆಗಿರುವಂತಹ ಮತ್ತು ಬಿಜೆಪಿ ಕರ್ನಾಟಕ ಟ್ವಿಟರ್ ಅಕೌಂಟ್ ನ ಮೂಲಕ ವೈರಲ್ ಆಗಿರುವಂತಹ ಏನು ಹೇಳಿಕೆ ಇದೆ ಪರಮೇಶ್ವರ್ ಅವರದು, ಇದು ಅವರಿಗೆ ಸಾಕಷ್ಟು ಮುಜುಗರವನ್ನಂತೂ ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಕಾರವನ್ನ ಮಾಡಿದ್ದಾರೆ. ಪರಿಷತ್ನ ಮೊಗಸಾಲೆಯಲ್ಲಿ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆ ಮಾಡಿದ ತಕ್ಷಣವೇ ನೋ ಕಮೆಂಟ್ಸ್ ಅಂತ 2 ಬಾರಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟು ತೆರಳಿರುವಂತಹ ಪರಮೇಶ್ವರ್ ಅವರಿಗೆ ಸದ್ಯ ಈ ವಿಚಾರ ಮುಜುಗರವನ್ನಂತೂ ಉಂಟು ಮಾಡಿದೆ. ಅಂದ್ರೆ 2014ರಲ್ಲಿ ಆದಂತಹ ಘಟನೆ ಇದು. ಚುನಾವಣಾ ಪ್ರಚಾರದ ಒಂದು ಭಾಷಣದ ವೇಳೆ ದೇವೇಗೌಡರು ಹೇಳ್ತಿದ್ದಂತಹ ಮಾತನ್ನ ಪರಮೇಶ್ವರ್ ಅವರು ಉಲ್ಲೇಖ ಮಾಡಿದ್ರು. ದೇವೇಗೌಡರು ಯಾವಾಗ್ಲೂ ನಮ್ಮ ಸರ್ಕಾರ ಬರದೇ ಹೋದ್ರೆ ವಿಷ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಇದುವರೆಗೂ ಕಾಯ್ತಾ ಇದ್ದೀನಿ, ಇನ್ನು ವಿಷ ತೆಗೆದುಕೊಂಡೇ ಇಲ್ಲ ಅನ್ನುವಂತ ಒಂದು ಕಮೆಂಟ್ ಅನ್ನ ಸುಮಾರು 1 ನಿಮಿಷ 44 ಸೆಕೆಂಡ್ಗಳ ಈ ಒಂದು ತುಣುಕನ್ನ, ಆ ವಿಡಿಯೋ ತುಣುಕನ್ನ ಇದೀಗ ಮಾಧ್ಯಮಗಳ ಮೂಲಕ ಅಂದ್ರೆ ಟ್ವಿಟರ್ ನ ಮೂಲಕ, ಫೇಸ್ಬುಕ್ ನ ಮೂಲಕ, ವಾಟ್ಸ್ಆಪ್ ಗಳ ಮೂಲಕ ಹರಿಬಿಡಲಾಗ್ತಾ ಇದೆ. ಬಿಜೆಪಿ ಈ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ದೇವೇಗೌಡರ ಬಗ್ಗೆ ಮಾತನಾಡಿದಂತಹ ಶಾಸಕ ಪ್ರೀತಮ್ ಗೌಡ್ರ ಅವರ ಮನೆ ಮೇಲೆ JDS ಕಾರ್ಯಕರ್ತರು ದಾಳಿಯನ್ನ ಮಾಡ್ತಾರೆ. ಹಾಗಿದ್ರೆ ದೇವೇಗೌಡರ ಬಗ್ಗೆ ಹಿಂದೆಯೂ ಕೂಡ ಮಾತನಾಡಿದಂತಹ ಪರಮೇಶ್ವರ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಟ್ಟು ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ತಿವಿಯಲಾಗ್ತಾ ಇದೆ. ಇದು ಈಗ ಪರಮೇಶ್ವರ್ ಅವರ ಮುಜುಗರಕ್ಕೂ ಕೂಡ ಕಾರಣವಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಹಳೆಯ ವಿಚಾರವನ್ನ ಕೆದಕಿ ಹಳೆಯ ಮಾತಿಗೆ ತಾನು ಕಮೆಂಟ್ ಮಾಡಿದ್ರೆ ಮತ್ತೆ ಈ ವಿವಾದ ಇನ್ನಷ್ಟು ಭುಗಿಲೇಳಬಹುದು. ಒಂದ್ ಸೆಕೆಂಡ್ ಪ್ರಸನ್ನ, ಜಸ್ಟ್ ಹೋಲ್ಡ್ ಪ್ರಸನ್ನ. ಬಹುಶಃ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಟ್ವೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಸನ್ನ. ಅದೇನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಹಳೆ ವಿಡಿಯೋವನ್ನ ತಮಗೆ ಬೇಕಾದಂತೆ ತಿರುಚುವುದೇ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ BJP ಅವರು ಹೇಳ್ತಾರೆ. ಹಳೆ ವಿಡಿಯೋವನ್ನ ತಮಗೆ ಬೇಕಾದಂತೆ ತಿರುಚುವುದೇ ಸ್ಕಿಲ್ಲ, ಇದು BJP ಅವರ ಸ್ಕಿಲ್ ಡೆವಲಪ್ ಅಂತ DCM ವಾಗ್ದಾಳಿ ನಡೆಸಿದ್ದಾರೆ. BJP ನಾಯಕರ ವಿರುದ್ಧ DCM ಪರಮೇಶ್ವರ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ತಾನೇ ಹೇಳ್ತಾ ಇದ್ರು, ಈ ಹಿಂದೆ ಆದಂಥದ್ದು ಘಟನಾವಳಿಗಳೇನು, 2014 ಸಂದರ್ಭದಲ್ಲಿ ದೇವೇಗೌಡರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ವಿಷ ಕೊಟ್ಬಿಡಿ ಅನ್ನೋಂಥ ರೀತಿಯಲ್ಲಿ ಕಾರ್ಯಕರ್ತರಿಗೆಲ್ಲ ಹೇಳ್ತಾರೆ, ಅಥವಾ ವಿಷ ಕುಡಿತೀವಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಾರೆ. ಕಾಯ್ತಾ ಇದ್ದೀವಿ ಯಾವಾಗ ದೇವೇಗೌಡರು ವಿಷ ಕುಡಿತಾರೆ ಅಂತ ಹೇಳ್ಕೊಂಡ್ಬಿಟ್ಟು ಆಗೊಂದು ಜನ ಕೂಡ ಚಪ್ಪಾಳೆ ತಟ್ಟಿದ್ರು, ಖುಷಿಲಿ ಆ ಟೈಮಲ್ಲಿ ಆ ಡೈಲಾಗ್ ಹೇಳ್ಬಿಟ್ಟಿದ್ರು. ಬಟ್ ಈಗ ಅನಿವಾರ್ಯತೆ ನೋಡಿ, ಅವರ ಜೊತೆಗೇನೆ ಪಕ್ಷ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅಥವಾ ಸರ್ಕಾರ ನಡೆಸ್ಬೇಕಂತ ಅನಿವಾರ್ಯತೆ ಇದೆ. ಈಗ ಆ ಹೇಳಿಕೆ ಉಲ್ಲೇಖ ಆಗ್ತಾ ಇದ್ದಂಗೆ ಸ್ಕಿಲ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ BJP ಫಾರ್ ಕರ್ನಾಟಕ ಅದನ್ನು ಅವರು ಟ್ಯಾಗ್ ಮಾಡಿದ್ದಾರೆ. ಡೆವಲಪ್ ಮಾಡಿರುವ ಸ್ಕಿಲ್ ಒಂದೇ, ಅದು ಹಳೆ ವಿಡಿಯೋಗಳನ್ನು ತಮಗೆ ಬೇಕಾದ ಹಾಗೆ ತಿರುಚುವುದು. ಮುತ್ಸದ್ದಿ ರಾಜಕಾರಣಿಯ ಸಾವನ್ನ ಅಪೇಕ್ಷಿಸೋದಕ್ಕೂ ಚುನಾವಣಾ ಸಮಯದಲ್ಲಿ ವಿರೋಧ ಪಕ್ಷದವರ ಆಡಿದಂತಹ ಮಾತನ್ನ ಲೇವಡಿ ಮಾಡೋದಕ್ಕೂ ಇರುವಂತ ವ್ಯತ್ಯಾಸ ಜನರು ತಿಳಿದುಕೊಳ್ಳೋದಿಲ್ಲ ಅಂತ ಅಂದುಕೊಂಡಿದ್ದಾರೆಯೇ? ಓಕೆ, ಸೊ ಇದು ಬಹಳ ಜಾಣತನದಿಂದ ರಿಪ್ಲೈ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇದು ಡಾಕ್ಟರ್ G ಪರಮೇಶ್ವರ್ ಅವರು. ಜನ ಹೇಗೆ ತಗೊಳ್ತಾರೋ ಗೊತ್ತಿಲ್ಲ, ಬಟ್ ಇದನ್ನ ಅಥವಾ ಆಯಾ ಪಕ್ಷದವ್ರು ಹೇಗೆ ತಗೊಳ್ತಾರೋ ಗೊತ್ತಿಲ್ಲ. ಏನ್ ಹೇಳಿದ್ದಾರೆ ಅಂದ್ರೆ, ಮುತ್ಸದ್ದಿ ರಾಜಕಾರಣಿಯ ಸಾವನ್ನ ಅಪೇಕ್ಷೆ ಮಾಡೋದು ಅಂದ್ರೆ ಮೊನ್ನೆ ಹೇಳಿದಾರಲ್ಲ ಪ್ರೀತಮ್ ಗೌಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಟೇಪ್ನಲ್ಲಿ, ಅವ್ರು ಹೋದ ನಂತರದಲ್ಲಿ ಪಕ್ಷಕ್ಕೆ ಅವರು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ
ಆ ಹೇಳಿಕೆ ರೀತಿ ನಾನು ಕೊಟ್ಟಿದ್ದ ಹೇಳಿಕೆ ಇತ್ತಲ್ಲ ಅದಲ್ಲ, ಅಂದರೆ ನಾನು ಆಗ ವಿರೋಧ ಪಕ್ಷ ಇದ್ದಂಥ ಕಾರಣಕ್ಕಾಗಿ ಅವರನ್ನು ನಾನು ಲೇವಡಿ ಮಾಡಿದ್ದೀನಿ, ಇದನ್ನು ನೀವು ಸಿಂಕ್ ಮಾಡಬೇಡಿ ಅಂತ, ಅಥವಾ ಅವರೇ ಕೊಟ್ಟಂಥ ಹೇಳಿಕೆ ನಾನು ಉಲ್ಲೇಖ ಮಾಡಿದ್ದೆ ಅನ್ನುವಂತ ಹೇಳ್ತಾ ಇದ್ದಾರೆ.